ನಮಸ್ಕಾರ ವೀಕ್ಷಕರೇ. ನೋಡಿ, ಮನುಷ್ಯನಿಗೆ ಮಾನವೀಯತೆ, ಮನುಷ್ಯತ್ವ ಇವೆಲ್ಲ ಬಹಳ ಮುಖ್ಯ ಎಂಬುದಾಗಿ ತಿಳ್ಕೊಂಡಿರ್ತೀವಿ ನಾವು. ನಿಜ. ಇದರ ಜೊತೆಗೆ ಮನುಷ್ಯನಿಗೆ ಮಾನ ಕೂಡ ಅನ್ನೋದು ಬಹಳ ಮುಖ್ಯ. ಯಾವುದಾದ್ರೂ ಒಂದು ಸ್ವರೂಪವಾಗಿ ಅನಗತ್ಯವಾಗಿ ಕಳಂಕ ಎಂಬತಕ್ಕಂಥ ಒಂದು ಚುಕ್ಕಿ ನಿಮ್ಮ ಮೇಲೆ ಬಿದ್ದರೆ ಆ ಕಳಂಕದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಿಮ್ಮ ಜೀವನ ಅವನತಿ ಆಗುವ ತನಕ ಆ ಕಳಂಕ ನಿಮ್ಮ ಹಿಂದೆನೇ ಇರುತ್ತೆ. ಇರಲಿ, ಅದು ಸತ್ಯ ಇದ್ದರೆ ಸತ್ಯ ಇರ್ಬೋದು, ಮಿಥ್ಯೆ ಇದ್ದರೆ ಮಿಥ್ಯೆ ಇರ್ಬೋದು. ವಿನಾಕಾರಣ ಕಳಂಕವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ರೆ ಏನು ಮಾಡಬೇಕು? ಅನಗತ್ಯವಾಗಿ ನೀವು ಮಾಡದೇ ಇರತಕ್ಕಂಥ ಪ್ರಮಾದಗಳನ್ನು, ತಪ್ಪುಗಳನ್ನು ನಿಮ್ಮ ಮೇಲೆ ಎಳೆದು ನೀವೇ ಮಾಡಿದಿರಿ ಎಂಬುದಾಗಿ ಸೃಷ್ಟಿ ಮಾಡಿ 4 ಜನಗಳಲ್ಲಿ ಅವಮಾನ ಮಾಡ್ತಕ್ಕಂಥ ಹುನ್ನಾರ, ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳನ್ನು ತಂದಿಡ್ತಕ್ಕಂಥದ್ದು. ನೋಡಿ, ಒಳ್ಳೆ ರೀತಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಒಂದು ಹೆಣ್ಣುಮಗಳು ಅಂತ ಇಟ್ಕೊಳ್ಳೋಣ, ಸುಖ ಸುಮ್ಮನೆ ಆಕೆ ಬಗ್ಗೆ ಇಲ್ದಿರತಕ್ಕಂಥ ದೂಷಣೆ ಕೊಟ್ಟು ಅವರನ್ನು ಕಳಂಕಿತರನ್ನಾಗಿ ಮಾಡಿ ಅವ್ರಿಗೆ ಎಷ್ಟು ಅವಮಾನ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಹಿಂಸೆ ಕೊಡಬೇಕು ಆ ರೀತಿಯಲ್ಲಿ ಕೊಟ್ಟು ಬಲಪ್ರಯೋಗ ಮಾಡ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ತಪ್ಪು. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ತಾನೇನು ಮಾಡಿರಲ್ಲ, ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆಯಿಂದ ಕೂಡಿರಲ್ಲ, ಅವನನ್ನು ವಿನಾಕಾರಣ ಅನುಮಾನದಂತಹ ಒಂದು ಕಳಂಕವನ್ನು ಸೃಷ್ಟಿಸಿ ಬೇರೆ ಬೇರೆ ರೀತಿಯಲ್ಲಿ ಅವನ ಚಾರಿತ್ರ್ಯವನ್ನೇ ಹಾಳು ಮಾಡ್ತಕ್ಕಂಥದ್ದು ಕೂಡ ಎಷ್ಟು ಸರಿ. ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಬೇಕು. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಯಾರೋ ಮಾಡಿರ್ತಾರೆ, ಯಾರೋ ದುಡ್ಡು ತಿಂದಿರ್ತಾರೆ, ನಿಮ್ಮ ಮೇಲೆ ಬಂದಿರುತ್ತೆ. ಅಥವಾ ನೀವೇ ಏನೋ ಹೇಳ್ಕೊಟ್ಟು ದೂರ ಮಾಡಿರ್ತೀರ, ನಿಮ್ಮಿಂದ ಏನೋ ಒಂದು ಆಗಿದೆ, ನೀವು ಸರಿಗಿಲ್ಲ, ಅವರು ಸರಿಗಿಲ್ಲ, ಎಲ್ಲರೂ ಸರಿಗಿಲ್ಲ, ಇಂಥ ಒಂದು ವಾತಾವರಣ. ಅಥವಾ ಈ ವ್ಯಕ್ತಿ ಹೀಗೆ, ಈ ವ್ಯಕ್ತಿ ಆ ರೀತಿಯಲ್ಲಿ ಹೇಳ್ತಾನೆ, ಈ ರೀತಿಯಲ್ಲಿ ಹೇಳ್ತಾನೆ ಎಂಬತಕ್ಕಂಥ ಒಂದು ಹಿಂದಗಡೆ ಹಿಂಬಾಗಿಲ ಮಾತುಗಳು, ಅನಗತ್ಯವಾಗಿ ನಿಮ್ಮ ವಿರುದ್ಧವಾಗಿ ದೋಷಾರೋಪ ಮಾಡ್ತಾ ಇಲ್ಲದೇ ಇರತಕ್ಕಂಥ ಸ್ಥಿತಿಗಳನ್ನು ಯೋಜಿಸಿ ಅದನ್ನು ಸೃಷ್ಟಿ ಮಾಡ್ತಾ ನಿಮ್ಮನ್ನು ಹೀನಾಮಾನವಾದಂಥ ಒಂದು ಸ್ಥಿತಿಯಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನವೇ ಕಳಂಕ ಎಂಬುದಾಗಿ ಹೇಳ್ಬೋದು ನಾವು. ಇಂತಹ ಕಳಂಕದಿಂದ ಹೊರಗಡೆ ಬರಬೇಕು. ಏನು ಇದೇನು ದೊಡ್ಡ ಸಮಸ್ಯೆ ಅಂದ್ಕೊಂಡ್ರೆ ಅಲ್ಲ, ಸಮಸ್ಯೆಗಿಂತ ದೊಡ್ಡ ಸಮಸ್ಯೆ ಇದು. ಏನಕ್ಕಂತಂದರೆ ಮನುಷ್ಯನ ಚಾರಿತ್ರ್ಯ ಹರಣ ಆದರೆ ಆ ಜೀವನ ಅನ್ನೋದು ಬಹಳ ಕಷ್ಟ ಆಗ್ಬಿಡುತ್ತೆ. ನೋಡಿ, ಕಾಡಿಗೆಗಿಂತ ಬಹಳ ಕಪ್ಪಾಗಿರ್ತಕ್ಕಂಥದ್ದು ಕಳಂಕ ಎಂಬುದಾಗಿ ಹೇಳ್ಬೋದಾಗಿದೆ. ಮಹಾಭಾರತದಲ್ಲಿ ಈ ಮಾತು ಬರುತ್ತೆ. ಕಾಡಿಗೆ ಏನು ಕಣ್ಣಿಗೆ ಹಾಕೋತಾರಲ್ಲ, ಕಣ್ಕಪ್ಪು ಕಾಡಿಗೆ ಎಂಬುದಾಗಿ ಹೇಳ್ತೀವಿ. ಅದಕ್ಕಿಂತ ಕಪ್ಪುಗೆ ಏನಿದೆ ಅಂದರೆ ಈ ಪ್ರಪಂಚದಲ್ಲಿ ಕಳಂಕ ಅನ್ನೋದೇ ಬಹಳಷ್ಟು ಕಪ್ಪಾಗಿರುತ್ತೆ. ಹಾಗಾಗಿ ಇಂತಹ ಅನಗತ್ಯವಾದಂತಹ ವಿಚಾರಗಳು, ಕಳಂಕಗಳು ನಿಮ್ಮ ಜೀವನದಲ್ಲಿ ಬಂದಿದ್ರೆ, ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಬೇಕೆಂಬತಕ್ಕಂಥ ಶತ್ರುಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಇಂಥ ಮಾತುಗಳಾಗಿರ್ಬೋದು, ಅಥವಾ ನಿಮ್ಮ ಚಾರಿತ್ರ್ಯ ಇದರಿಂದ ಹಾಳಾಗ್ತಾ ಇದೆ, ದಿನೇಕವಾಗಿ ಸಮಸ್ಯೆಯಲ್ಲಿ ದುಡ್ತಾ ಇದೆ, ನಿಮ್ಮನ್ನು ಯಾರೂ ನಂಬಲ್ಲ, ನೀವು ಒಂದು ರೀತಿಯಲ್ಲಿ ಯಾವ ಸವಾಸನೂ ಬೇಡ ಎಂಬತಕ್ಕಂಥ ಒಂದು ಸ್ಥಿತಿಯಲ್ಲಿ ಬೇಸರದಲ್ಲಿ ಖಿನ್ನತೆಯಾಗಿ ಜೀವನ ಮಾಡ್ತಾ ಇರ್ತೀರ. ಇಂಥವೆಲ್ಲವನ್ನು ತೊಲಗಿಸ್ಲಿಕ್ಕೆ ನೀವು ಸತ್ಯಸಂಧರೋ ಅಥವಾ ನೀವು ಮಾಡದೇ ಇರತಕ್ಕಂಥ ಕೃತ್ಯಗಳಿಗೆ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡಿರ್ತಾರಲ್ಲ, ಅದು ಸೃಷ್ಟಿ ಮಾಡಿರ್ತಕ್ಕಂಥ ವಿಷಯವನ್ನು ಸರಿಪಡಿಸುವಂಥ ಒಂದು ಸ್ಥಿತಿಗಳನ್ನು ಈ ಒಂದು ತಂತ್ರದಲ್ಲಿ ನಾವು ನೋಡ್ಬೋದಾಗಿದೆ. ಖಂಡಿತ ಈ ತಂತ್ರ ನಿಮಗೆ ಯಾವುದು ಮಿಥ್ಯವಾಗಿರ್ತಕ್ಕಂಥ ಕಳಂಕಗಳಿಂದ ನಿಮ್ಮನ್ನು ದೂಷಣೆ ಮಾಡ್ತಾ ಇದ್ದಾರೆ ಅದರ ಒಂದು ವಿರುದ್ಧವಾಗಿ, ಅಥವಾ ಎಲ್ಲಿ ನಿಮಗೆ ಅವಮಾನಕರವಾದಂತಹ ಪ್ರಸಂಗಗಳು ಎದುರಾಗ್ತಾ ಇದೆ, ಯಾರು ಕೂಡ ನಿಮ್ಗೆ ಬೆಲೆ ಕೊಡ್ತಾ ಇಲ್ಲ, ಅವಮಾನ ಆಗ್ತಾ ಇದೆ, ಎಲ್ಲರೂ ನಿಮ್ಮನ್ನು ಗೌರವಿಸಬೇಕು, ಬೆಲೆ ಕೊಡಬೇಕು, ಹಾಗೆ ನಿಮ್ಮ ಬಗ್ಗೆ ಇರತಕ್ಕಂಥ ಊಹಾಪೋಹ, ಕೆಟ್ಟ ರೀತಿಯಾದಂಥ ದುರ್ನಡತೆಯ ದುರ್ವಿಚಾರಗಳು ಕೂಡ ದೂರ ಆಗಬೇಕು. ಇಂಥದ್ದೆಲ್ಲವನ್ನು ಸರಿಪಡಿಸುವಂಥದ್ದು, ಈ ಕಳಂಕವನ್ನು ತೊಲಗಿಸಲಿಕ್ಕೆ ಈ ಒಂದು ತಿಲಕ ನಿಮಗೆ ಬಹಳ ಉಪಯುಕ್ತಕರವಾಗಿರುತ್ತೆ. ಹಾಗೆ ಇದು ನಿಮ್ಮ ಆಕರ್ಷಣ, ಶಕ್ತಿ, ಚೈತನ್ಯ, ಲವಲವಿಕೆ ಎಲ್ಲವೂ ಕೂಡ ಪ್ರದಾನ ಮಾಡುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಬನ್ನಿ ಗಿಡದ ಎಲೆ ತೆಗೆದುಕೊಳ್ಳಿ, ಜೊತೆಗೆ ಉತ್ತರಾಣಿ ಗಿಡದ ಕಡ್ಡಿಗಳನ್ನು ತೆಗೆದುಕೊಳ್ಳಿ, ಹಾಗೆ ಮಾವಿನ ಮರದ ಚಕ್ಕೆಯನ್ನು ತೆಗೆದುಕೊಳ್ಳಿ, ಸ್ವಲ್ಪ ಅಷ್ಟೇ. ಇಷ್ಟನ್ನೂ ದಹಿಸಿಬಿಡಿ. ಬನ್ನಿ ಗಿಡದ ಎಲೆ, ಉತ್ತರಾಣಿ ಗಿಡದ ಕಡ್ಡಿ, ಮಾವಿನ ಮರದ ಚಕ್ಕೆ, ಇಷ್ಟನ್ನು ಚೆನ್ನಾಗಿ ಸುಟ್ಟು ಹಾಕ್ಬಿಡಿ. ಇದನ್ನು
ಈ ಕೃಷ್ಣ ಪರಮಾತ್ಮ ಇರ್ತಕ್ಕಂಥ ದೇವಸ್ಥಾನ ಅಥವಾ ಮಹಾವಿಷ್ಣು ದೇವಸ್ಥಾನ ಎರಡು ಒಂದೇ. ಈ ದೇವಸ್ಥಾನ ಅಂದರೆ ಕೃಷ್ಣನ ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ ಯಾವುದಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಿರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ತಂದು ಇದರಲ್ಲಿ ಮಿಶ್ರಣ ಮಾಡಿದ ನಂತರ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಈ ಒಂದು ತಿಲಕವನ್ನು ಹಣೆಗೆ ಹಚ್ಕೊಳ್ಳಿ. ಖಂಡಿತ ಒಂದು 15 ದಿನ ಆಗುತ್ತೆ, 14-15 ದಿನ ಆಗುತ್ತೆ. ಖಂಡಿತ ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಗಂಟೆ ಏನು ತಿಲಕವನ್ನು ಹಚ್ಕೊಳ್ತೀರ, ಅಮಾವಾಸ್ಯೆಯಿಂದ ಹುಣ್ಣಿಮೆ ಅಲ್ಲ, ಹುಣ್ಣಿಮೆಯಿಂದ ಅಮಾವಾಸ್ಯೆ ಮಾತ್ರ. ಇದನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಕೆಟ್ಟ ರೀತಿಯಾದಂಥ ದುರ್ನೀತಿಯಾಗಿರ್ತಕ್ಕಂಥ ಕೆಲವು ವಿವಾದಗಳು, ಅಪಸ್ವರಗಳು, ಕಳಂಕಗಳು, ಅವಮಾನಗಳು ಎಲ್ಲವೂ ಕೂಡ ಕಳೆದು ಸ್ವಚ್ಛಂದವಾದಂತಹ ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಇದು ನಿಮಗೆ ಸಹಕಾರಿಯಾಗಿರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತ ಈ ತಂತ್ರವನ್ನು ಮಾಡಿ ನಿಮಗೆ ಆಗಿರತಕ್ಕಂತಹ ದ್ರೋಹ ಅಥವಾ ಮಾನಸಿಕವಾದಂತಹ ವ್ಯಾಕುಲತೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಸುಖ ಸುಮ್ಮನೆ ಏನೋ ಒಂದು ಹೇಳ್ತಾರೆ, ಮನಸ್ಸಿಗೆ ಬಹಳ ಬೇಸರ ಆಗಿರುತ್ತೆ. ಇದೆಲ್ಲದರಿಂದ ಹೊರಗಡೆ ಬಂದು ಒಂದು ಒಳ್ಳೆಯ ಜೀವನ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಈ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.